ಮುದ್ದಾದ ಹೆಂಡತಿಯನ್ನ ಅನುಮಾನಪಟ್ಟ ಗಂಡ, ಕೋಲಾರದಲ್ಲಿ ಕೊಲೆಯಾದ ಚಿಕ್ಕ ವಯಸ್ಸಿನ ಪತ್ನಿ. ಈ ಅನುಮಾನ ಎಂಬ ಪಿಶಾಚಿ ಒಮ್ಮೆ ಹೊಕ್ರೆ ಮುಗಿದು ಹೋಯ್ತು ನೋಡಿ. ಯಾರು ಯಾರಿಗೆ ಕೊಲೆ ಮಾಡ್ತಾರೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಇಲ್ಲೂ ಕೂಡ ಗಂಡ ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಅಮಾಯಕ ಪತ್ನಿಯ ಉಸಿರು ನಿಲ್ಲಿಸಿರುವ ಘಟನೆ ಕೋಲಾರದಲ್ಲಿ ನಡೆದು ಹೋಗಿದೆ. ಖುಷಿ ಖುಷಿಯಾಗಿ ರೀಲ್ಸ್ ಮಾಡ್ಕೊಂಡಿದ್ದ 21ರ ಯುವತಿಕೆ. ಆದ್ರೆ ಚಿಕ್ಕ ವಯಸ್ಸಿಗೆ ಪ್ರೀತಿಸಿ ಮದುವೆಯಾಗಿ ಇದೀಗ ಗೃಹಿಣಿಯಾಗಿದ್ಲು ನೋಡಿ. ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಿರುವ ಈ ಮಹಿಳೆ ಹೆಸರು ಯೋಗಿನಿ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣೆ ಮೂಲದವಳು ಕಣ್ರಿ. ನಿಂಗೆ ಯಾರಿಷ್ಟ? ನಾನೇ. Super Mama, ready? Ready? 1, 2, 3, 4. 2 ವರ್ಷಗಳ ಹಿಂದೆ ಅಂದ್ರೆ ತನ್ನ 19ನೇ ವಯಸ್ಸಿಗೆ ಗಣೇಶ್ ಎಂಬ ಯುವಕನನ್ನ ಪ್ರೀತಿಸಿ ವಿವಾಹವಾಗಿದ್ಲು. ಗಣೇಶ್ ಮತ್ತು ಈಕೆ ಅತ್ಯಂತ ಕಿರಿಯ ವಯಸ್ಸಿನವರು ಆಗಿದ್ದರಿಂದ ಮನೆಯಲ್ಲಿ ಮದುವೆಗೆ ವಿರೋಧ ಇತ್ತು. ಆದ್ರೆ ವಿರೋಧದ ನಡುವೆಯೂ ಪ್ರೀತಿಯನ್ನ ಗೆಲ್ಲೋಕೆ ಹೊರಟಿದ್ದ ಜೋಡಿ ಕಣ್ರಿ ಇದು. ಆದ್ರೆ ಅಷ್ಟು ಪ್ರೀತಿಸಿ ಮದುವೆಯಾದ ಪತ್ನಿಯನ್ನೇ ಗಣೇಶ್ ಚಾಕುವಿನಿಂದ ಇರಿದು ನಿರ್ದಾಕ್ಷ್ಯವಾಗಿ ಕೊಂದು ಬಿಟ್ಟಿದ್ದಾನೆ ನೋಡಿ. ಮುದ್ದಿನ ಹೆಂಡತಿಯನ್ನೇ ಚಾಕು ಇರಿದ ಪತಿ, ಮಿಂಡಳ್ಳಿ ಕೆರೆ ಬಳಿ ಪತ್ನಿಯ ಉಸಿರು ನಿಲ್ಲಿಸಿದ ಗಂಡ. ಹುಡುಗಿನ ವಿಷಯ ಬಿಟ್ರೆ ಬೇರೆ ಏನು ಓಡಲ್ವಾ ನಿಮ್ ತಲೆಯಲ್ಲಿ? ಬೇರೆ ಏನಾದ್ರೂ ಯೋಚನೆ ಮಾಡಿದ್ರೆ ಮೈಗ್ರೇನ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮೊದಲು ಚೆನ್ನಾಗಿಯೇ ನಡೆಯುತ್ತಿದ್ದ ಸಂಸಾರದಲ್ಲಿ ಅನುಮಾನ ಎಂಬ ಹುಳು ಗಂಡನ ತಲೆಯಲ್ಲಿ ಹೊಕ್ಕಿತ್ತು. ಆಕೆ ತನ್ನಷ್ಟಕ್ಕೆ ತಾನು ರೀಲ್ಸ್ ಮಾಡಿಕೊಂಡು ಖುಷಿಯಾಗಿದ್ದ ಪತ್ನಿಯ ಮೇಲೆ ಅನುಮಾನ ಪಡೋದಕ್ಕೆ ಶುರುವಿಟ್ಕೊಂಡಿದ್ದ. ಯೋಗಿನಿ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಆಕೆ ಆಕ್ಟಿವ್ ಆಗಿದ್ದರಿಂದ ಗಂಡನಾದವನು ಅನುಮಾನ ಪಡ್ತಿದ್ದ ನೋಡಿ. ಇದು ಅನುಮಾನ ಕೊಲೆಯಲ್ಲಿ ಅಂತ್ಯವಾದ ದುರಂತ ಘಟನೆ ಕಣ್ರಿ. ಆಕೆ ಕೆಲಸಕ್ಕೆ ಹೊರಟಿದ್ದ ದಾರಿಯಲ್ಲಿ ಬೆನ್ನತ್ತಿ ಆಕೆ ಹಿಂದೆ ಗಣೇಶ್ ಬಂದಿದ್ದ. ತಾನು ಪ್ರೀತಿಸಿ ಮದುವೆಯಾದ ಹುಡುಗಿ ಅಂತಾನು ನೋಡದೆ ಕುತ್ತಿಗೆಗೆ ಚಾಕು ಇರಿದು ಕೊಂದೇ ಬಿಟ್ಟಿದ್ದ. ಸದ್ಯ ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿ ಗಣೇಶನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸುಂದರವಾಗಿ ಬಾಳ್ವೆ ಮಾಡಬೇಕಾದ ಗಂಡ ದುಡುಕಿ ಜೈಲು ಸೇರುವಂತಾಗಿದೆ. ಅನುಮಾನ ಪಟ್ಟರೆ ಅದಕ್ಕೆ ಕೋರ್ಟ್ ಇದೆ, ಡಿವೋರ್ಸ್ ತೆಗೆದುಕೊಳ್ಳಬಹುದು. ಅದನ್ನ ಬಿಟ್ಟು ಕೊಲೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ನೋಡಿ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.